ಪ್ರಪಂಚದ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ. ಇಂತಹ ದೇಶದಲ್ಲಿ ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ನಗರವೆಂದು ಹೆಸರು ಪಡೆದಿದೆ. ಸುಮಾರು 1,25,00,000 ಜನರು ಹೊಂದಿರತಕ್ಕಂಥ ರಾಜ್ಯದ ರಾಜಧಾನಿ ಬೆಂಗಳೂರು ನಗರದ ಮಹಾನಗರ ಪಾಲಿಕೆ ಚುನಾವಣೆ ಅಂದರೆ GBA ಚುನಾವಣೆ ಅರ್ಥಾತ್ BBMP ಚುನಾವಣೆ ಸುಮಾರು ವರ್ಷಗಳಿಂದ ಸುಮಾರು ಕಾರಣಗಳಿಂದ ಸುಮಾರು ಬಾರಿ ಮುಂದೂಡುತ್ತಾ ಹೋಗಿದೆ. ಮೊದಲನೇ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ BBMP ಚುನಾವಣೆ ಬಗ್ಗೆ ಚರ್ಚೆ ಮಾಡಲು ಒಂದು ದಿನ ವಿಶೇಷ ಅಧಿವೇಶನ ಕರೆದದ್ದು ಈ ರಾಜ್ಯದ ಜನತೆಗೆ ತಿಳಿದ ಸತ್ಯ ಸಂಗತಿಯಾಗಿದೆ. ಆದರೆ ಎರಡನೇ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದಾಗ 3 ವರ್ಷಗಳಲ್ಲಿ BBMP ಚುನಾವಣೆ ಅಂದರೆ GBA ಚುನಾವಣೆ ನಡೆಸಬೇಕಾಗಿತ್ತು, ನಡೆಸಲಿಲ್ಲ. ಹಿಂದಿನ BJP ಸರ್ಕಾರದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಚುನಾವಣೆ ನಡೆಸಬೇಕಾಗಿತ್ತು, ಅವರು ಚುನಾವಣೆ ನಡೆಸಲಿಲ್ಲ. ಈಗ ಸುಪ್ರೀಂ ಕೋರ್ಟ್ 2026 ಆಗಸ್ಟ್ 31 ಒಳಗೆ ಚುನಾವಣೆ ನಡೆಸಬೇಕು, ಯಾವುದೇ ಸಬೂ ಬೀಳಬಾರದು, ನಿಮ್ಮ ಯಾವುದೇ ಒಂದು ಅರ್ಜಿಯನ್ನು ತರಬಾರದು ಎಂದು ಕಟ್ಟುನಿಟ್ಟಿನ ಒಂದು ಆದೇಶ ಸುಪ್ರೀಂ ಕೋರ್ಟ್ ಮಾಡಿದೆ. ಆದರೆ ರಾಜ್ಯದಲ್ಲಿ ಈಗ SIR ಪ್ರಕ್ರಿಯೆ ತೀವ್ರಗತಿಯಲ್ಲಿ ನಡೆಯುತ್ತಿರುವುದರಿಂದ ಚುನಾವಣೆ ನಡೆಯುತ್ತಿದೆಯೋ ಅಥವಾ ಇಲ್ಲವೋ ಎಂಬ ಭಾವನೆ ಬೆಂಗಳೂರು ನಾಗರಿಕರಲ್ಲಿ ಮೂಡಿದೆ. ಒಂದು ವಿಶೇಷ ಏನೆಂದರೆ ಚುನಾವಣಾ ಮೈದಾನದಲ್ಲಿ ಕ್ರಿಕೆಟ್ ಕ್ರೀಡಾಲೋಕ ಕೆಲವು ನಾಯಕರು ಆಗಸ್ಟ್ 22ರಂದು ಚುನಾವಣೆ ಖಚಿತ ಎಂದು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇನ್ನೂ ಕೆಲವು ನಾಯಕರು ಸೆಪ್ಟೆಂಬರ್ 19ರಂದು ರಾಜ್ಯದಲ್ಲಿ ರಾಜಕೀಯ ಏರುಪೇರು ಖಚಿತ ಎಂದು ಬೌಲಿಂಗ್ ಮಾಡುತ್ತಿದ್ದಾರೆ. ಇನ್ನೂ ಕೆಲವು ನಾಯಕರು 61 ದಿನಗಳಲ್ಲಿ GBA ಚುನಾವಣೆ ಅರ್ಥಾತ್ BBMP ಚುನಾವಣೆ ಆಗುವುದು ಖಚಿತ ಎಂದು ಕ್ಯಾಚಿಂಗ್ ಮಾಡ್ತಾಯಿದ್ದಾರೆ. ಇಂತಹ ಪರಿಸ್ಥಿತಿ ಬೆಂಗಳೂರು ನಗರದಲ್ಲಿ ಹೊರಬರ್ತಾ ಇದೆ. ಈ ರೀತಿಯಾಗಿ ಸಾರ್ವಜನಿಕರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಚುನಾವಣೆ ನಡೆಯದೇ ಇರುವುದಕ್ಕೆ ಭಾರೀ ಪ್ರಮಾಣದ ಬೇಸರವನ್ನು ಬೆಂಗಳೂರು ನಾಗರಿಕರು ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದರೆ ಪ್ರತಿಯೊಂದು ಸರ್ಕಾರಗಳು ಎಲ್ಲ ಕಾಲದಲ್ಲೂ ಚುನಾವಣೆ ಮುಂದೂಡ್ತಕ್ಕಂಥ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ ವಿನ ಚುನಾವಣೆ ನಡೆಸಲಿಕ್ಕೆ ಇವರು ಹೆಚ್ಚಿನ ಆಸಕ್ತಿಯನ್ನು ಕೊಡಲಿಲ್ಲ. BJP ಸರ್ಕಾರವಾಗಲಿ ಕಾಂಗ್ರೆಸ್ ಸರ್ಕಾರವಾಗಲಿ ಆಮೇಲೆ ಯಾವುದೇ ಸರ್ಕಾರ ಆಗಲಿ ಚುನಾವಣೆ ನಡೆಸಲಿಕ್ಕೆ ಹಿಂದೇಟಾಗ್ತಾರೆ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಚುನಾವಣೆ ನಡೆಸಲಿಕ್ಕೆ ಹಿಂದೇಟಾಕಿದ್ದಾಕೆ BJP ಸರ್ಕಾರ ಬೊಮ್ಮಾಯಿ ಸರ್ಕಾರದಲ್ಲಿ ಚುನಾವಣೆ ನಡೀಬೇಕಾಗಿತ್ತು, ಆ ಸರ್ಕಾರದಲ್ಲಿ ಚುನಾವಣೆ ನಡೆಸಲಿಲ್ಲ. ಏಕೆಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪಕ್ಷ ಸೋತರೆ ನಾಯಕತ್ವಕ್ಕೆ ಮತ್ತು ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಿ ಮುಖಭಂಗವಾಗುತ್ತದೆ, ಒಂದು ಫಲಿತಾಂಶದಲ್ಲಿ ಏರುಪೇರಾಗುತ್ತದೆ ಎಂಬ ಭಾವನೆಯಿಂದ ಅನೇಕ ಸರ್ಕಾರಗಳು ಅನೇಕ ಮುಖ್ಯಮಂತ್ರಿಗಳು BBMP ಚುನಾವಣೆ ನಡೆಸಲು ಭಾರೀ ಪ್ರಮಾಣದಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ. ಆದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಈ ಬೆಂಗಳೂರು ನಗರದಲ್ಲಿ ಆಗಿದೆ. ಎಷ್ಟೇ ಸಂಘಟನೆಗಳು ಸಹಿತವಾಗಿ ಒತ್ತಡ ಹಾಕಿದರೂ ಚುನಾವಣೆ ನಡೆಯುತ್ತಿಲ್ಲ. ಆದಷ್ಟು ಚುನಾವಣೆ ಪ್ರಕ್ರಿಯೆ ಮುಗಿದ ಕೂಡಲೇ SIR ಪ್ರಕ್ರಿಯೆ ಮುಗಿದ ಕೂಡಲೇ ಚುನಾವಣೆ ನಡೆಸಬೇಕೆಂದು ಬೆಂಗಳೂರು ನಾಗರಿಕರ ಬಹುದಿನದ ಬೇಡಿಕೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.